ಜಾತಿ ಪ್ರಮಾಣ ಪತ್ರ ಕುರಿತು ಸ್ಪಷ್ಟನೆ ಆಗಿರುತ್ತದೆ. ಯಾವುದಕ್ಕೆ ಜಾತಿ ಪ್ರಮಾಣ ಪತ್ರ ಅಂದ್ರೆ, ಈಗ ತಾನೇ ನೇಮಕಾತಿ ಆಗಿರುವಂತಹ 15,000 PSTR, GPSTR, HSTR 2026 ನೇಮಕಾತಿ ಅಭ್ಯರ್ಥಿಗಳ ಗಮನಕ್ಕೆ ಏನಪ್ಪಾ ಅಂದ್ರೆ, ಜಾತಿ ಪ್ರಮಾಣ ಪತ್ರದ ಕುರಿತಾದ ಮಹತ್ವದ ಮಾಹಿತಿ ಮತ್ತು ಸ್ಪಷ್ಟನೆಗಳು ಈ ನಮ್ಮ ಟ್ರೆಂಡ್ ಚಾನಲ್ ನಲ್ಲಿ ಲಭ್ಯ ಇರಲಿದೆ. ದಯವಿಟ್ಟು ಎಲ್ಲ ಶಿಕ್ಷಕ ಪ್ರಶ್ನಾರ್ಥಿಗಳು ಅರ್ಜಿ ಸಲ್ಲಿಸುವ ಮುನ್ನ ಈ ನಮ್ಮ ವಿಡಿಯೋವನ್ನು ವೀಕ್ಷಿಸಬೇಕೆಂದು ತಮ್ಮಲ್ಲಿ ಕೋರುತ್ತೇವೆ. ಯಾರಿಗೆ ಉದ್ಯೋಗ ಅಭ್ಯರ್ಥಿ ಪ್ರಮಾಣ ಪತ್ರ ಕಡ್ಡಾಯ? ಜಾತಿ ಪ್ರಮಾಣ ಪತ್ರದಲ್ಲಿ ಉದ್ಯೋಗಕ್ಕಾಗಿ ಅಂತ ಯಾರಿಗೆ ಕಡ್ಡಾಯಪ್ಪ ಅಂದ್ರೆ, ಸರ್ಕಾರದ ಆದೇಶದಲ್ಲಿ ಉಲ್ಲೇಖಿಸಿರುವ ಈ ಕೆಳಗಿನ ನಿರ್ದಿಷ್ಟ ಜಾತಿ ಸಮುದಾಯಗಳಿಗೆ ಸೇರಿದ ಅಭ್ಯರ್ಥಿಗಳು ಮಾತ್ರ ಉದ್ಯೋಗ ನೇಮಕಾತಿ ಉದ್ದೇಶಕ್ಕಾಗಿ ಎನ್ನುವ ಪ್ರಮಾಣ ಪತ್ರವನ್ನು ಪಡೆಯಬೇಕು. ಯಾವ ಜಾತಿಗಳಪ್ಪ ಅಂತಂದ್ರೆ, ಉಪಜಾತಿ ಹೆಸರು ನೀಡಿದ್ದಾರೆ ಇಲ್ಲಿ. ಬಲಿಜ, ತೆಲುಗು ಬಲಿಜ, ಬಣಜಿಗ ಶೆಟ್ಟಿ, ಮುನ್ನೂರು ಕಾಪು, ಬಲಿಶೆಟ್ಟಿ, ಉಪ್ಪಾರ ಬಲಿಜ, ಬಣಜಿಗ, ತೆಲುಗು ಬಲಜಿಗ, ದಾಸರ ಬಲಿಜ, ಬಲಗಾರ, ಬಣಗಾರ, ತೆಲುಗು ಬಲಿಜ, ಗೌಡ ಬಲಿಜ, ಶೆಟ್ಟಿ ಬಲಿಜ, ದಾಸರ ಬಣಜಿಗ, ಬಲಿಜ ಬಣಜಿಗ, ರೆಡ್ಡಿ ಬಲಿಜ, ನಾಯಕ, ಶೆಟ್ಟಿ ಬಣಜಿಗ, ಕಮ್ಮ, ಬಲ್ಲ ಬಣಜಿಗ, ಜನಾಗಮ ಎಂಬ 2A ಹಾಗೂ 3A ಕ್ಯಾರಿಡರ್ಲ್ಲಿ ಬರುವಂತಹ ಈ ಎಲ್ಲಾ ಉಪಜಾತಿಗಳು ತಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ಉದ್ಯೋಗಕ್ಕಾಗಿ ಎಂಬ ಉದ್ದೇಶವನ್ನು ಪ್ರಮಾಣ ಪತ್ರದಲ್ಲಿ ಕಡ್ಡಾಯವಾಗಿ ನಮೂದು ಆಗಿರಬೇಕು. ಆಗ ಅವರಿಗೆ ಟೀಚರ್ ಪೋಸ್ಟ್ ಅಪ್ಲಿಕೇಶನ್ ಹಾಕಲು ಅರ್ಹರಾಗಿರುತ್ತಾರೆ. ಉಳಿದ ಈ ಎಲ್ಲ ಜಾತಿಗಳನ್ನು ಬಿಟ್ಟ ಉಳಿದ ಎಲ್ಲ ಜಾತಿಗಳು ಪ್ರಸ್ತುತವಾಗಿ ಕೆಲವು ಅಭ್ಯರ್ಥಿಗಳಲ್ಲಿ ಉದ್ಯೋಗಕ್ಕಾಗಿ ಅಂತ ಜಾತಿ ಪ್ರಮಾಣ ಪತ್ರವನ್ನು ಎಲ್ಲಾ ಅಭ್ಯರ್ಥಿಗಳಿಗೂ ಹೊಸದಾಗಿ ಮಾಡಿಸಬೇಕೆಂಬ ತಪ್ಪು ತಿಳುವಳಿಕೆ ಕಂಡು ಬರುತ್ತಿದೆ. ಈಗ ಎಲ್ಲ ಚಾನಲ್ ಮಾಹಿತಿಗಳು ಎಲ್ಲಾ ಜಾತಿಯವರು ಮಾಡಿಸ್ಬೇಕಂತೇಳಿ ಮಾಹಿತಿ ನೀಡುತ್ತಿದ್ದಾರೆ. ಅದು ತಪ್ಪು. ಕೆಇ ಆದೇಶದಂತೆ ಕೆಇ ಹೊರಡಿಸಿರುವ ನೇಮಕಾತಿ ಅಧಿಸೂಚನೆಯಲ್ಲಿ ಈ ಎಲ್ಲಾ ಮಾಹಿತಿ ನಮೂದಾಗಿರುತ್ತದೆ. ಎಲ್ಲಾ ಆಸ್ಪಿರೆಂಟ್ ದಯವಿಟ್ಟು ಒಂದ್ಸರಿ ಕೆಇ ಬಿಟ್ಟಂತ ನೋಟಿಫಿಕೇಶನ್ ಸರಿಯಾಗಿ ನೋಡಿ ಎಂದು ತಮ್ಮಲ್ಲಿ ಕೇಳುತ್ತೇವೆ. ಉಳಿದ ಅಭ್ಯರ್ಥಿಗಳು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಈ ಮೇಲ್ಕಂಡ ನಿರ್ದಿಷ್ಟ ಜಾತಿ ಸಮುದಾಯಗಳನ್ನು ಬಿಟ್ಟು, ಈಗ ನಾನು ಹೇಳಿದಂತ ಬಲಿಜ ಜಾತಿಗಳನ್ನೆಲ್ಲ ಬಿಟ್ಟು ಉಳಿದ ಅಭ್ಯರ್ಥಿಗಳು ಉದ್ಯೋಗ ಅಭ್ಯರ್ಥಿ ಜಾತಿ ಪ್ರಮಾಣ ಪತ್ರ ಪಡೆಯಲು ಅವಶ್ಯಕತೆ ಇಲ್ಲ. ಅವರು ಈಗಾಗಲೇ ಹೊಂದಿರುವ ಮಾನ್ಯ ಅವಧಿಯಲ್ಲಿರುವಂತಹ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಆಧಾರದ ಮೇಲೆ ಅಧಿಸೂಚನೆಯಲ್ಲಿ ನಿಗದಿಪಡಿಸಿರುವ ನಿಯಮಗಳ ಅನುಗುಣವಾಗಿ ಅರ್ಜಿ ಸಲ್ಲಿಸಬಹುದು. ಹಾಗಾಗಿ ಈ ಅಭ್ಯರ್ಥಿಗಳು ಯಾವುದೇ ರೀತಿ ಗೊಂದಲ ಉಂಟು ಮಾಡ್ಕೋಬೇಡ್ರಿ. ನಿಂತಲ್ಲಿರುವಂತಹ ಜಾತಿ ಪ್ರಮಾಣ ಪತ್ರ ನಿಗದಿತ ಅವಧಿ ಅಂದ್ರೆ 5 ವರ್ಷದೊಳಗಿನ ಜಾತಿ ಪ್ರಮಾಣ ಪತ್ರವನ್ನು ಇಟ್ಟುಕೊಂಡು ನೀವು ಅರ್ಜಿ ಸಲ್ಲಿಸಬಹುದು. ಹಾಗೂ SC ಅಭ್ಯರ್ಥಿಗಳಿಗೆ ವಿಶೇಷ ಸೂಚನೆ ಏನಪ್ಪಾ ಅಂತಂದ್ರೆ, ಈಗ ತಾನೇ ಒಳ ಮೀಸಲಾತಿ ಅಳವಡಿಸಿರುವಂತ SCA ಕ್ಯಾರಿಡರ್, SCB ಕ್ಯಾರಿಡರ್, SCC ಕ್ಯಾರಿಡರ್ ಅವರು ಮುಖ್ಯವಾಗಿ ಅವರು ಈಗ ತಾನೇ ಒಳ ಮೀಸಲಾತಿ ಒಳಪಡಿಸಿರುವ ಹೊಸ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿರತಕ್ಕದ್ದು. ಆ ಜಾತಿ ಪ್ರಮಾಣ ಪತ್ರ ಪಡೆದು ಅರ್ಜಿ ಸಲ್ಲಿಸಲು ಕೋರಿರುತ್ತಾರೆ. ಈ ನಾ ಹೇಳಿರುವಂತಹ ಮಾಹಿತಿಯು ಸ್ಕೂಲ್ ಎಜುಕೇಶನ್ ಇಲಾಖೆದವರು ಹೊರಡಿಸಿರುವಂತಹ ಅಧಿಸೂಚನೆಯಲ್ಲಿ ನಮೂದು ಮಾಡಿದ್ದಾರೆ. ಎಲ್ಲ ಅಭ್ಯರ್ಥಿಗಳು ಒಂದು ಸಾರಿ ಸ್ಕೂಲ್ ಎಜುಕೇಶನ್ ಹೊರಡಿಸಿರುವ ನೇಮಕಾತಿ ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದುವಂತೆ ನಿಮ್ಮಲ್ಲಿ ಕೋರಿರುತ್ತೇವೆ. ಅಭ್ಯರ್ಥಿಗಳು ಯಾವುದೇ ರೀತಿ ಗೊಂದಲ ಪಡಬಾರದು. ಈ ಮುನ್ಸೂಚನೆಯನ್ನು ಓದಿ ಅಪ್ಲಿಕೇಶನ್ ಸಲ್ಲಿಸಿ. ಆದ್ದರಿಂದ ಎಲ್ಲಾ ಅಭ್ಯರ್ಥಿಗಳು ಕಡ್ಡಾಯವಾಗಿ ಹೊಸದಾಗಿ ಉದ್ಯೋಗ ಅಭ್ಯರ್ಥಿ ಜಾತಿ ಪ್ರಮಾಣ ಪತ್ರ ಪಡೆಯಬೇಕೆಂಬ ತಪ್ಪು ಮಾಹಿತಿಯನ್ನು ಯಾರು ಸಹ ನಂಬೇಡಿ. ಧನ್ಯವಾದಗಳು. ಯಾವುದೇ ಸಂದೇಹಗಳಿದ್ದಲ್ಲಿ ನೇಮಕಾತಿ ನಿಯಮಗಳನ್ನು ಸಂಪೂರ್ಣವಾಗಿ ಓದಿ ನೇಮಕಾತಿಗೆ ಅರ್ಜಿ ಸಲ್ಲಿಸತಕ್ಕದ್ದು.
ಈ ಎಲ್ಲ ನಾನು ಹೇಳಿರುವ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್‌ನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾವು ನೀಡಿದಂತ ಮಾಹಿತಿ ಸರಿಯಾಗಿದ್ದರೆ ಒಂದು ಒಳ್ಳೆಯ ಕಮೆಂಟ್ ನೀಡಿ.